ಹಲೋ. ಹಲೋ. ಏನ್ ಮಾಡ್ತಿದ್ದೀವಿ ವೆಂಕಟ? ಏನಿಲ್ಲ ಮದ್ದು, ಸುಮ್ಮನೆ ಕುಂತ್ಕೊಂಡಿದ್ದೆ. ಯಾಕೆ ಡಲ್ಲಾಗಿದೀಯಾ? ಯಾಕೋ ಬೇಜಾರು. ಏನಾಯ್ತು? ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಬೇಜಾರು. ಯಾಕೆ ಮಧ್ಯಾಹ್ನ ವಿಡಿಯೋ ಕಾಲ್ ಮಾಡಿದಾಗ ಏನು ತೋರಿಸ್ಲಿಲ್ಲ ಅಂತನಾ? ಎಲ್ಲ ಬಿಡ್ರಿ. ಹ? ಹಂಗೇನಿಲ್ಲ. ಮತ್ತೆ ಇನ್ನೇನಿತ್ತು? ಒಂಥರ ಏನೋ ಮಿಸ್ ಮಾಡಿಕೊಂಡೆ ಅಂತ. ನನ್ನನ್ನು ಮಿಸ್ ಮಾಡ್ಕೊಂಡ ನಂದನ್ ಮಿಸ್ ಮಾಡ್ಕೊಂಡ? ಇಲ್ಲ ಕಣೆ. ಮತ್ತೆ ಓಡ್ ಬಾ. ಮತ್ತೆ ಓಡ್ ಬಂದು ನೋಡ್ಕೊಂಡು ಹೋಗು. ಇದು ಸಿಗಬೇಕು ಅಂತ ಆಸೆ. ಹ್ಮ್. ಬಟ್ ಟೈಮ್ ಸರಿ ಇಲ್ಲ ಇವಾಗ. ಯಾಕೆ ಏನಾಯ್ತು ಹೇಳು? ಏನೂ ಇಲ್ಲ. ಮತ್ತೆ ಯಾಕೆ ಹಿಂಗಿದ್ಯಾ? ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಿನ್ನ. ನಾನಂತೂ ನೀನು ಮಿಸ್ ಮಾಡ್ಕೊಳಲ್ಲಪ್ಪ. ಯಾಕೆ? ನಾನು ಬೇರೆ ದೇಶದಲ್ಲಿ ಇದ್ದೀನ. ನನ್ನ ಮಿಸ್ ಮಾಡ್ಕೊಳಕ್ಕೆ ನಾನು ಯಾವತ್ತಿದ್ರು ನನ್ನ ಮನ್ಸಲ್ಲೇ ಇರ್ತೀಯ, ಅದಕ್ಕೆ ನಾನು ಮಿಸ್ ಮಾಡ್ಕೊಳಲ್ಲ. ಹಂಗಾರೆ ನೀನು ನನ್ನ ಮನ್ಸಲ್ಲಿ ಇಟ್ಕೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ನೀನು ಮಿಸ್ ಮಾಡ್ಕೊಂತಿದ್ಯ. ಹಂಗೆಲ್ಲ ಕಣೆ. ಮತ್ತೆ ನಿನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬಂದರೆ ಒಂಥರ ಅಲೋನ್ ಫೀಲ್ ಆಗುತ್ತೆ, ಜೊತೆಲಿಲ್ವಲ್ಲ ನೀನು ಅಂತ. ಹಲೋ. ಇವಾಗ ಅದಕ್ಕೊಂದು ಐಡಿಯಾ ಇಲ್ಲ? ಹೇಳು. ಜಸ್ಟ್ ನೀನ್ ಕಣ್ಣ ಕ್ಲೋಸ್ ಮಾಡು. ಮಾಡಿದೆ. ಆಸೆ ನೋಡಿ ಹೇಳಿದ ತಕ್ಷಣ ಹತ್ರ ನಾನು ಹೆಂಡ್ತಿ ಹೇಳಿದ ಮಾತು ಕೇಳಬೇಕಲ್ವಾ? ಕಣ್ ಮುಚ್ತಾ ಹ್ಞೂ ಕಣ್ ಮುಚ್ಕೊಂಡು ಜಸ್ಟ್ ಫೀಲ್ ಮಾಡು, ನಾನ್ ನಿನ್ ಜೊತೆ ಇದ್ದೀನಿ ಅನ್ನೋ ತರ ಅನಿಸ್ತಿದ್ಯಾ? ಅನ್ನಿಸ್ತಿದೆ, ಪಕ್ಕದಲ್ಲೇ ಇದೆಯಾ ಅನ್ನಿಸ್ತಿದೆ. ಬಾ ಇವಾಗ ನನ್ನ ಹಗ್ ಮಾಡು. ಇನ್ನೊಂದ್ಸಲ ಹೇಳು. ಇವಾಗ ಹಗ್ ಮಾಡುವ ನನ್ಗೆ. ನಿನ್ ಪಕ್ಕದಲ್ಲಿರೋ ಪಿಲ್ಲೋನೆ ನಾನು ಅನ್ಕೊಂಡು ಹಗ್ ಮಾಡ್ಕೊ. ಹಗ್ ಮಾಡಿದೆ. ಇವಾಗ ಫೀಲ್ ಆಗ್ತಿದ್ಯಾ ನಾನು ನಿನ್ ಜೊತೆನೇ ಇದ್ದೀನಿ ಅಂತ? ನಿಜ ಕಣೆ, ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ಯಾ ಹೇಳು. ಹುಷಾರು, ನಾನು ಅನ್ಕೊಂಡು ಪಿಲ್ಲೋನ ಏನಾದ್ರು ಮಾಡ್ಬಿದ್ಯಾ? ಹೇಳು ಚಿನ್ನ. ಹೇಳ್ಬೇಕು ಅಂದ್ರೆ ನನಗೊಂದು ಅರ್ಜೆಂಟಾಗಿ ಒಂದು ಕೀಸ್ ಕೊಡು. ಎಲ್ಲಿಗೆ? ನಿನಗೆ ಇಷ್ಟ ಆಗಿರೋ ಜಾಗಕ್ಕೆ. 4-8ಗೆ. ನಿನಗೆ 4 ಇಷ್ಟನಾ? ಅಲ್ಲ, ಅದೇನು? ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಲ್ಲ. ಯಾವತ್ತಾಗ್ಲಿ ಮನೆ ಕಟ್ಟೋರು ಮೋಲ್ಡ್ ಹಾಕ್ಬಿಟ್ಟು ಮನೆ ಕಟ್ಟಲ್ಲ. ಪಾಯ ಹಾಕಿ ಅಂದ್ರೆ ಫೌಂಡೇಶನ್ ಹಾಕ್ಬಿಟ್ಟೇನೆ ಇಲ್ಲ, ಅದು ಫಸ್ಟ್ ಕೆಳಗಡೆ ಹಾಕ್ಬೇಕು. ಸರಿ ಆಯ್ತು. ಆಮೇಲೆ ಮಿಕ್ಕಿದೆಲ್ಲ. ತೋಟಿಗೆ. ಬೇಡ ಹೋಗು. ಯಾಕೆ? ಇರೋ ಮೂಡ್ನೆ ಹಾಳು ಮಾಡ್ತೀನಿ ನೀನು. ಇಲ್ಲ ಇನ್ನು ಅದೇ ಹಗ್ ಮಾಡಿದ್ನಲ್ಲ, ಅದು ನೇರಕ್ಕೆ ಸಿಕ್ತಂತ ಅಲ್ಲಿಗೆ ಒಂದು ಟಚ್ ಮಾಡಿದೆ ಅಷ್ಟೆ. ಈಗ ಅಲ್ಲಿಂದ ಕೆಳಗಡೆ ಬರ್ತಾ ನೀನ್ ನನಗೆ ಹಗ್ ಮಾಡಿದ್ರೆ ಏನೇನೋ ಟಚ್ ಆಯ್ತು, ಅದಕ್ಕೆ. ಅದು ಆಗ್ತಾ ಇರುತ್ತೆ, ತಡ್ಕೊಂಡು ಎಂಜಾಯ್ ಮಾಡಿ. ಅದ್ ಯಾಕೆ ನಾರ್ಮಲ್ ಆಗಿ ಚೆನ್ನಾಗೇ ಇರ್ತೀಯ, ನಾನೇನಾದ್ರು ಹಗ್ ಮಾಡೋದಾಗ್ಲಿ ಕಿಸ್ ಮಾಡೋದಾಗ್ಲಿ ಬಂದಿದ ತಕ್ಷಣ ಅದಕ್ಕೆ ಏನಾಗುತ್ತೆ, ಹಂಗೆ ಫುಲ್ ಸ್ಟ್ರೈಟ್ ಆಗಿ. ಯಾಕೆ ಹಂಗಿರುತ್ತೆ? ಅದಕ್ಕೊಂದು ಲಾಜಿಕ್ ಇದೆ. ನಮಗೆ ಯಾಕೆ ಹಂಗಾಗಲ್ಲ? ಏನು ಗೊತ್ತಾಗೋದು? ಏನು? JCB ಹಿಂಗೆ ಬೆಂಡಾಗೇ ಇರುತ್ತೆ.
ಹ್ಮ್ ಡ್ರೈವರ್ ಮೇಲೆ ತಳ್ಳಾಡ್ಸ ತಕ್ಷಣ ಏನು ಮಾಡುತ್ತೆ ಹೇಳು? ಏನು ಮಾಡುತ್ತೆ? ಬೆಂಡ್ ಆಗಿರೋ ಸ್ಟ್ರೈಟ್ ಆಗುತ್ತೆ. ಹಾ ಹಂಗೆ ನೀನು ನನ್ನ ಹಿಡ್ಕೊಂಡು ಅಳ್ಳಾಡ್ಸ ತಕ್ಷಣ ಬೆಂಡ್ ಆಗಿರೋ ಸ್ಟ್ರೈಟ್. ನೀನೇ ನನ್ನ ಡ್ರೈವರ್. ಹೌದೌದು ಬಿಡ. ಅದಕ್ಕೆ ಡ್ರೈವರ್. ಹೌದೌದು ಬಿಡ. ನೀನ್ ಹೇಳೋ ತರ ನಾನ್ ಕೇಳಕ್ಕಾಗಲ್ಲ, ನಾನ್ ಹೇಳೋ ತರ ನೀನ್ ಕೇಳ್ಬೇಕು. ಆಯ್ತು, ಹೇಳಿ ಹೇಳಿ, ಎಂಜಾಯ್ ಮಾಡ್ತೀನಿ. ನೆಕ್ ಏನಿಲ್ಲ ಹೋಗು, ಮತ್ತೇನೇನ್ ಹತ್ರ ಸಮಾಚಾರ? ಬಂದೆ. ಬೇಕಾಗಿಲ್ಲ ಹೋಗು. ಹೇಳು. ಸಿಕ್ದಾಗ ಮಾತ್ರ ಡೈರೆಕ್ಟ್ ಆಗಿ ಎಲ್ಲೆಲ್ಲೋ ಹೋಗುತ್ತೆ ಕೈ, ಏನೇನೋ ಆಗುತ್ತೆ. ಅದು ಹಗ್ ನಾನು ಮಾಡ್ಕೊಂಡಿದ್ದೀನಲ್ಲ ಮಾತಾಡ್ಬೇಕಾದ್ರೆ ಏನೋ ಬೇಬಿ, ಗೊತ್ತೇ ಇಲ್ಲ, ಎಳೆಕಾಕು ಏನೋ ಅನ್ನಂಗ್ ಆಡ್ತೀಯ. ಇವಾಗ ಹಗ್ ಮಾಡ್ಕೊಂಡಿದ್ನಲ್ಲ ನಾನು, ಅದಕ್ಕೆ ಕುತ್ತಿಗೆ ಹತ್ರ ಹಗ್ಗಿಂದ ಸ್ವಲ್ಪ ಬಿಡ್ಸ್ಕೊಂಡ್ಮೇಲೆ ಹಂಗಾರೆ ಹಗ್ ಮಾಡ್ಬಿಡ ಬಿಡು, ಬಂದ್ ಜೊತೆ ಮಲಗು. ಏನೇನ್ ಕೇಳಿಸ್ಕೊಳೋದ್ ನಿಂಗೆ? ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ಯಾ? ಬಂದು ಮಲ್ಕೋ, ಹಗ್ ಮಾಡೋದ್ ಬಿಟ್ಟು. ಬಂದ್ ಮಲ್ಕೊಂಡೆ. ಕರೆಕ್ಟ್ ಆಗಿರೋ ಜಾಗ ಸಿಗುತ್ತೆ ಅನ್ಸುತ್ತೆ. ಏನೋ ಒಂಥರ ಸಾಫ್ಟಾಗೆ ಮ್ಯಾಂಗೋ ಹಣ್ಣಾಗಿರೋ ಥರ ಸಿಗ್ತದೆ. ಅದೇ ಮ್ಯಾಂಗೋ ಸೀಸನ್ ಅಲ್ವಾ, ಅದು ನೈಟ್ ಟೈಮ್ ಬೇರೆ. ಮಾವಿನ ಹಣ್ಣು ಹಣ್ಣಾಗೋದು ನೈಟ್ ಹೊತ್ತಲ್ವಾ, ಅದಕ್ಕೆ. ಅದೇ ಹಣ್ಣಾದಾಗ ಸಾಫ್ಟ್ ಇರುತ್ತಲ್ಲ, ಅಂದರೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತಲ್ಲ, ಹಂಗೆ ಫೀಲ್ ಆಗ್ತಿದೆ. ಇನ್ಬಿಟ್ಟು ಜ್ಯೂಸ್ ಮಾಡಲಾ, ಕೊಚ್ಬಿಟ್ಟು ಹಂಗೆ ತಿನ್ಲ? ನಿನಗೇನು ಇಷ್ಟ ಆಗುತ್ತೋ ಹಂಗೆ ಮಾಡು. ಫಸ್ಟು ಸ್ವಲ್ಪ ಮ್ಯಾಂಗೋನ ಕಿತ್ಬಿಟ್ಟು ಫುಲ್ಲು ಇದು ಮಾಡ್ತೀನಿ. ಏನ್ ಮಾಡ್ತೀಯ? ಚೀಪ್ತೀನಿ. ಆಮೇಲೆ ಕಚ್ಕೊಂಡು ತಿಂತೀನಿ. ಆಮೇಲೆ ನಾನು ನಿಂದನ್ನು ಕಚ್ಬೇಕಾಗುತ್ತೆ. ಆಮೇಲೆ ನೀನು ಕಚ್ಕೊಂಡು ತಿನ್ನೋ. ಹೋಗೇ ಬಿಡ್ತೀಯ ಮನೆಗೆ. ಅದನ್ನ ನಿನ್ನ ಮೇಲೆ ಕಚ್ಚತ್ತೀಯ, ಅದು ನಿನಗೆ ಲೈಫ್ ಲಾಂಗ್ ಬೇಕು. ಅದನ್ನು ತುಂಬ ಸೇಫಾಗಿ ನೋಡ್ಕೊಂತೆ ಅಂತ ನಂಗೆ ಗೊತ್ತು. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.